ಬಾಗಲಕೋಟೆಯ ಯಲ್ಲಪ್ಪ ಹೆಗಡೆ ಉದ್ಯಮಿ ಮುರುಗೇಶ್ ನಿರಾಣಿ ವಿರುದ್ಧ 2023ರ ವಿಧಾನಸಭೆಯಲ್ಲಿ ತೊಡೆತಟ್ಟಿದಂತಹ ಕ್ರಾಂತಿವೀರ. ನಮ್ಮ ಸಮುದಾಯದಲ್ಲಿ ಯುವಕರ ಕೊರತೆ ಇಲ್ಲ, ಯುವಕರ ಧೈರ್ಯಕ್ಕೆ ಕೊರತೆ ಇಲ್ಲ. ಸಂಗೊಳ್ಳಿ ರಾಯಣ್ಣನಂತಹ ಯುವಕರು ನಮ್ಮ ಸಮುದಾಯದಲ್ಲಿ ಬಹಳಷ್ಟು ಜನ ಇದ್ದಾರೆ. ಆದರೆ ಅವರಿಗೆ ಗುರಿ ತೋರಿಸುವಂತಹ, ಗುರಿ ಮುಟ್ಟಿಸುವಂತಹ, ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳುವಂತಹ ಕೈಗಳು ಇಲ್ಲ. ಬಂಧುಗಳೇ, ಶ್ರೀ ಕನಕ ಟಿವಿ ಸಮುದಾಯದ ಜಾಗೃತಿ ಮತ್ತು ಸಂಘಟನೆಗೋಸ್ಕರವಾಗಿ ಪಾರದರ್ಶಕವಾಗಿ ಸಮುದಾಯದ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ. ಏನಾದರೂ ಒಪ್ಪು ತಪ್ಪುಗಳು, ಅಂಕಿಅಂಶಗಳಲ್ಲಿ ತಪ್ಪುಗಳಿದ್ರೆ ಖಂಡಿತವಾಗಲೂ ತಿಳಿಸಿ ತಿದ್ದುಕೊಳ್ತೇವೆ. ನಮ್ಮ ಸಮುದಾಯ ಎಲ್ಲದರಲ್ಲೂ ಎಲ್ಲಾ ಕ್ಷೇತ್ರಗಳಲ್ಲೂ ಮುನ್ನಡೆಯಬೇಕೆಂಬ ಒಂದು ಮಹತ್ಕಾಂಕ್ಷೆಯಿಂದ ಹೊರಟಿರುವಂತಹ ನಾವು ಶ್ರೀ ಕನಕ ಟಿವಿಯು ಸಹ ನಿಮ್ಮ ಟಿವಿ. ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳನ್ನು ಪೂರ್ತಿ ನೋಡಿ, ಬಂಧುಗಳಿಗೆ ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಯಲ್ಲಪ್ಪ ಹೆಗಡೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬೀಳಗಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತಹ ಯಲ್ಲಪ್ಪ ಹೆಗಡೆ ಏನು ಮುಧೋಳ ಮತ್ತು ಬೀಳಗಿ ಕ್ಷೇತ್ರಗಳಲ್ಲಿ ಏನು ಸಕ್ಕರೆ ಕಾರ್ಖಾನೆಯಲ್ಲಿ ನಡೀತಾ ಇರುವಂತಹ ತಪ್ಪುಗಳ ಬಗ್ಗೆ ಯಲ್ಲಪ್ಪ ಹೆಗಡೆ ಅವರು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು, ಪ್ರೆಸ್ ಮೀಟ್ ಗಳನ್ನ ಮಾಡಿ, ಹೋರಾಟ ಮಾಡಿ, ರೈತ ಪರವಾಗಿ ಹೋರಾಟ ಮಾಡಿದಂತಹ ವಕೀಲರಾದಂತಹ ಯಲ್ಲಪ್ಪ ಹೆಗಡೆ ಅವರಿಗೆ ಕೊಡಬಾರದ ಹಿಂಸೆಯನ್ನ ಕೊಟ್ಟರು. ಕೊನೆಗೆ ಚುನಾವಣಾ ಸಮಯದಲ್ಲಿ ತಲೆಯಲ್ಲಿ ರಕ್ತ ಬರುವ ರೀತಿಯಲ್ಲಿ ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಮಾರಣಾಂತಿಕ ಹಲ್ಲೆ ಮಾಡುವಷ್ಟು ಸ್ಥಿತಿಗೆ ಯಲ್ಲಪ್ಪ ಹೆಗಡೆ ಅವ್ರನ್ನ ತಗೊಂಡು ಬರ್ತಾರೆ ಅಂತಂದ್ರೆ ಆ ಯುವಕನ ಹೋರಾಟ, ಆ ಯುವಕನ ಛಲ, ಸಂಗೊಳ್ಳಿ ರಾಯಣ್ಣನಲ್ಲಿದ್ದಂತಹ ಛಲ ಇವತ್ತಿಗೂ ಸಹ ನಾವು ಯಲ್ಲಪ್ಪ ಹೆಗಡೆ ಅವ್ರನ್ನ ನೋಡ್ತಾ ಇದ್ದೀವಿ. ಇಂಥವರು ಶಾಸಕರಾಗಬೇಕು. ನಮ್ಮ ಸಮುದಾಯ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ಮತ್ತು ಬಾಗಲಕೋಟೆನಲ್ಲಿ ಇಬ್ಬರು ಕುರುಬ ಸಮುದಾಯದ ಶಾಸಕರಿದ್ದಾರೆ. ಸಿದ್ದರಾಮಯ್ಯನವರು ಸಹ ಅವರಿಗೆ ರಾಜಕೀಯ ಮರು ಹುಟ್ಟು ಕೊಟ್ಟಿದ್ದೇ ಬಾದಾಮಿ ವಿಧಾನಸಭಾ ಕ್ಷೇತ್ರದಿಂದ. ಹುನಗುಂದದಲ್ಲಿ ಕುರುಬ ಸಮುದಾಯವೂ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ವೀರೇಶ್ ಹುಂಡೋಡಿ ಅವರು ಇಲ್ಲಿ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಕೂಡಲ ಸಂಗಮದ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯರು ಆಗಿದ್ರು ಅವರು. ಕಳೆದ ಬಾರಿ 2023ಕ್ಕೆ ಅವರು ಬಿಜೆಪಿ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ರು ವೀರೇಶ್ ಹುಂಡೋಡಿ ಅವರು. ಹುನಗುಂದ, ಬಾದಾಮಿ, ಬಾಗಲಕೋಟೆ, ಬೀಳಗಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಮುದಾಯ ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ. ಆದರೆ ಅಲ್ಲಿಂದ ನಾವು ಯಾವುದೇ ಸಮುದಾಯದ ಒಬ್ಬ ವ್ಯಕ್ತಿಯನ್ನ ಶಾಸಕರನ್ನಾಗಿ ಆಯ್ಕೆ ಮಾಡುವಷ್ಟು ಇಚ್ಛಾಶಕ್ತಿ ನಮ್ಮಲ್ಲಿ ಇಲ್ಲದೆ ಇರುವಂತದ್ದು. ಯಲ್ಲಪ್ಪ ಹೆಗಡೆ ಅವರು ಹುಟ್ಟು ಹೋರಾಟಗಾರರು. ಕುರಿಗಾರರ ಅವರಿಗೆ ಹಕ್ಕುಗಳ ಬಗ್ಗೆ, ಕುರಿಗಾರರ ಹಿತ ರಕ್ಷಣೆಯ ಬಗ್ಗೆ ಇವತ್ತಿಗೂ ಹೋರಾಟ ಮಾಡ್ತಾ ಇದ್ದಾರೆ. ಸಮುದಾಯದ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ರೈತ ಪರವಾಗಿ, ರೈತರಿಗೆ ಅನ್ಯಾಯ ಆದಾಗ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಅಕ್ರಮಗಳಾಗ್ತಾ ಇರೋದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ದಂಡನ್ನ ಕಟ್ಟಿಕೊಂಡು ಧೈರ್ಯವಾಗಿ ನಿಜ ಹೇಳಬೇಕು ಅಂತಂದ್ರೆ ಇಡೀ ಕುರುಬ ಸಮುದಾಯ ಹೆಮ್ಮೆಯ ಪಡಬೇಕಾದಂತಹ, ಇಡೀ ಯುವ ಸಮುದಾಯ ಹೆಮ್ಮೆ ಪಡಬೇಕಾದಂತಹ, ಇಡೀ ರೈತ ಸಮುದಾಯ ಹೆಮ್ಮೆ ಪಡಬೇಕಾದಂತಹ ಒಬ್ಬ ವ್ಯಕ್ತಿ ನಮ್ಮ ಯಲ್ಲಪ್ಪ ಹೆಗಡೆ ಅಂತ ಹೇಳಬೇಕು. ಯಾಕೆಂದ್ರೆ ಆ ಛಲ ಇದೆಯಲ್ಲ, ತನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಆದ್ರೂ ಸಹ ಧೃತಿಗೆಡದ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರಲ್ಲ, ಇವರು ಸ್ಫೂರ್ತಿ ಆಗಬೇಕು. ನಾವು ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಕುತ್ಕೊಂಡು ಆ ಪೋಸ್ಟ್ ರೆಡಿ ಮಾಡಿದ್ವಿ, ಈ ಪೋಸ್ಟ್ ರೆಡಿ ಮಾಡಿದ್ವಿ, ಆ ರೀಲ್ ಮಾಡಿದ್ವಿ, ಈ ರೀಲ್ ಮಾಡಿದ್ವಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ವಿ, ಲೈಕ್ಗಳು ತಗೊಂಡ್ವಿ, ಆ ರಾಜಕಾರಣಿಗಳ ಹತ್ರ ಓದಿ ಕೈ ಕಟ್ಟಿ ನಿಂತ್ಕೊಂಡ್ವಿ, ತಲೆ ಬಗ್ಸಿ ನಿಂತ್ಕೊಂಡ್ವಿ. ನಮ್ಮ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಿಗೆ ನಾವು ಸೀಮಿತರಾಗಿದ್ದೇವೆ. ಇಷ್ಟೇ ಸಾಕು ಅಂತ ಹೊರಟಿದ್ದೀರಲ್ಲ ನೀವು. ಯಲ್ಲಪ್ಪ ಹೆಗಡೆ ಅಂತವರನ್ನ ನೋಡಿ ಕಲ್ತ್ಕೊಳ್ಬೇಕು. ನಾವು ನೇರವಾಗಿ MLA ಕಂಟೆಸ್ಟ್ ಮಾಡಬೇಕು. ಆ ಧೈರ್ಯವನ್ನ ತಗೋಬೇಕು. ನಮ್ಮ ಬೆಳಗಾವಿನಲ್ಲಿ ಶಂಕರ್ ಹೆಗಡೆ ಅವರು ಸ್ಪರ್ಧೆ ಮಾಡಿ ಪ್ರಯತ್ನಗಳಾಗ್ತಾ ಇರಬೇಕು. ಸ್ಪರ್ಧೆ ಮಾಡಿದ್ರು ಅವರು, ಪ್ರಯತ್ನಗಳಾಗಬೇಕು. ನಮ್ಮ ಯಲ್ಲಪ್ಪ ಹೆಗಡೆ ಅವರು ಸ್ಫೂರ್ತಿ ಆಗ್ತಾರೆ. 2023ರಲ್ಲಿ ಅವರು ನಡೆಸಿದಂತಹ ಹೋರಾಟ ಬಹಳಷ್ಟು ಜನರಿಗೆ ಮಾರ್ಗದರ್ಶನ ಆಗ್ಬೇಕಾಗಿತ್ತು. ನಮ್ಮ ಸಮುದಾಯ ಏನ್ ಮಾಡ್ತಾ ಇದೆ ಅಂತಂದ್ರೆ, ನಮ್ಮ ಸಮುದಾಯದವರು ಯಾರಾದ್ರೂ ಸ್ಪರ್ಧೆ ಮಾಡ್ತಾರೆ ಅಂತಂದ್ರೆ ಧೈರ್ಯವಾಗಿ ಅವ್ರ ಜೊತೆಯಲ್ಲಿ ನಿಂತ್ಕೊಳ್ಬೇಕು, ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಮಾಡಬೇಕು. ಇಲ್ಲಿ ಯಲ್ಲಪ್ಪ ಹೆಗಡೆ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ. ಯಾರೋ ಮುರುಗೇಶ್ ನಿರಾಣಿ ಅವರು ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ.
ಯಲ್ಲಪ್ಪ ಹೆಗಡೆ ಅವರು ಧೃತಿಗೊಡ್ಲಿಲ್ಲ, ಸ್ವತಃ ವಕೀಲರಾಗಿ ಧೃತಿಗೊಡ್ಲಿಲ್ಲ. ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ 1 ರೂಪಾಯಿನ ಫೋನ್ ಪೇ ಮೂಲಕ ಹಾಕಿಸ್ಕೊಳ್ತಾರೆ. ಅದು ಎಲ್ಲವನ್ನ ಕಲೆಕ್ಷನ್ ಮಾಡಿ ಏನು ಮಾನನಷ್ಟ ಮೊಕದ್ದಮೆ ಹಾಕಿದ್ರಲ್ಲ ಅವರಿಗೆ ತಲುಪಿಸುವಂತ ಕೆಲಸ ಮಾಡ್ತಾರೆ. ಇದು ಚಾಣಕ್ಷತನ ಅನ್ನೋದು, ಇದು ಹೋರಾಟಗಾರರ ಲಕ್ಷಣ ಅನ್ನೋದು. ಇದು ಯಲ್ಲಪ್ಪ ಹೆಗಡೆಯವರ ಹೋರಾಟವನ್ನ ಗಮನಿಸಿದವರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಇತ್ತೀಚೆಗೆ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡೋದಕ್ಕೆ, ರಾಜ್ಯ ಸರ್ಕಾರದಲ್ಲಿ ಕುರಿಗಾರರ ಮೇಲೆ ನಡೆಯುತ್ತಿರುವಂತಹ ನಿರಂತರ ಹೋರಾಟ, ನಿರಂತರ ಅತ್ಯಾಚಾರ, ಕುರಿಗಾರರ ರಕ್ಷಣೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಹಿತರಕ್ಷಣೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದು, ಜಿಲ್ಲಾಧಿಕಾರಿಗಳ ಮುಂದೆ ಕಚೇರಿ ಮುಂದೆ ಧರಣಿ ಮಾಡೋದು ಎಲ್ಲವೂ ಸಹ ನಡೆದಿದೆ. ತೀರಾ ಇತ್ತೀಚೆಗೆ ಬೆಂಗಳೂರಿನ ಕನಕ ಗುರುಪೀಠ ಶ್ರೀನಿವಾಸನಗರದಲ್ಲಿ ತಿಂತಣಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕುರಿಗಾರರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಅಂತೇಳಿ ಒಂದು ಸಭೆಯನ್ನ ಕರೆದಿರುವಂತಹ ಯಲ್ಲಪ್ಪ ಹೆಗಡೆ ಅವರು, ಇವರು ನಮಗೆ ಮಾದರಿ ಆಗಬೇಕು, ಇವರು ಶಾಸಕರಾಗಬೇಕು, ಇಂಥವರು ಶಾಸಕರಾಗಿ ವಿಧಾನಸಭೆಗೆ ಹೋಗಬೇಕು. ಇಂತಹ ಯುವಕರನ್ನ ನಾವು ಗುರುತಿಸಿ ಬೆಳೆಸಬೇಕಾದಂತಹ ಕರ್ತವ್ಯ ಇದೆ. ಎಲ್ಲೋ ಕೂತ್ಕೊಂಡು ಸಮುದಾಯದ ಹೆಸರು ಹೇಳ್ಕೊಂಡು ಆ ಕುರುಬ ಅನ್ನೋ ಪದವನ್ನ ಬಳಸ್ಕೊಂಡು ಅವರ ಜೀವನ ಮಾಡ್ತಾ ಇರುವಂತ ಒಂದಷ್ಟು ಜನ ಇದಾರಲ್ಲ, ಅವರುಗಳಿಗೆ MLA ಆಸೆ ಇಲ್ಲ, ನಾನು MLC ಆಗ್ಬೇಕು ಅನ್ನೋ ಆಸೆ ಇಲ್ಲ, ಜನಪ್ರತಿನಿಧಿ ಆಗ್ಬೇಕು ಅನ್ನೋ ಆಸೆ ಇಲ್ಲ. ಕುರುಬ ಸಮುದಾಯದಿಂದ ಎಲ್ಲೆಲ್ಲಿ ನಮಗೆ ಹಣ ಸಿಗುತ್ತೆ, ಈ ಸಮುದಾಯವನ್ನ ಬಳಸ್ಕೊಂಡು ರಾಜಕಾರಣಿಗಳ ಮುಂದೆ, ರಾಜಕೀಯ ಪಕ್ಷಗಳ ಮುಂದೆ ನಮ್ಮ ಜೊತೆಲಿ ಇದ್ದಾರೆ ಅಂತ ತೋರಿಸ್ಕೊಂಡು ಕುರುಬ ಸಮುದಾಯವನ್ನ ಇಟ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ತಾ ಇದಾರಲ್ಲ, ಇದುವರೆಗೂ ಜೀವನ ಮಾಡ್ತಾ ಇದಾರಲ್ಲ, ಅವ್ರನ್ನೆಲ್ಲ ನೋಡ್ತಾ ಇದ್ರೆ ಯಲ್ಲಪ್ಪ ಹೆಗಡೆ ಅಂತವರು ನಿಜಕ್ಕೂ ಗ್ರೇಟ್ ಅನ್ನಿಸ್ತಾರೆ. ಇಂಥವ್ರನ್ನ ಬೆಳೆಸೋದಕ್ಕೋಸ್ಕರವಾಗಿ ಸಮುದಾಯದ ಹಿರಿಯರು ಆಸ್ತಿಗಳನ್ನ ಮಾಡಿಕೊಟ್ಟಿರುವಂಥದ್ದು. ಮಾಡ್ತಾ ಇರೋದು ಏನ್ ನಾವು ಸಮುದಾಯದ ಹೆಸರನ್ನ ಬಳಸ್ಕೊಂಡು ಹೊಟ್ಟೆಪಾಡಿಗೋಸ್ಕರವಾಗಿ ಏನೆಲ್ಲ ಮಾಡ್ತಾ ಇದ್ದೀರಿ, ಸಮುದಾಯದ ಲೆಕ್ಕ ಕೊಡ್ತಾ ಇಲ್ಲ ನಿಮ್ಮಗಳು. ಯಲ್ಲಪ್ಪ ಹೆಗಡೆ ಸ್ಪರ್ಧೆ ಮಾಡ್ತಾರೆ ಅಂತಂದಾಗ ಸಂಪನ್ಮೂಲ ಇರುವಂತಹ ಸಂಘಗಳು ಏನ್ ಮಾಡ್ಬೇಕಾಗಿತ್ರಿ? ಅವ್ರ ಜೊತೆ ನಿಲ್ಬೇಕಾಗಿತ್ತು. ನಿಂತ್ಕೊಂಡ್ವಾ? ನಿಲ್ಲಿಲ್ಲ. ಇವತ್ತು ಸಮುದಾಯ ರಾಜಕೀಯ ಕ್ಷೇತ್ರದಲ್ಲಿ ಟೋಟಲಿ 0 ಹತ್ರ ಹೋಗ್ತಾ ಇದೆ. ಇವತ್ತು ಸಮುದಾಯ ಕಟ್ಟೋದಕ್ಕೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಸಮುದಾಯವನ್ನ ಬೇರೆ ರಾಜಕೀಯ ಪಕ್ಷಗಳು, ಬೇರೆ ಸಮುದಾಯಗಳು ಕಾಣುತ್ತೆ ಅನ್ನೋ ಒಂದು ಆತಂಕದಲ್ಲಿ ಇವತ್ತು ನೀವು ಶ್ರೀ ಕನಕ ಟಿವಿಯ ಮೂಲಕ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ವಿ. ಖಂಡಿತವಾಗ್ಲೂ ನಮ್ಮ ಪ್ರಯತ್ನ, ನಾವು ಗುರಿ ಮುಟ್ಟುತ್ತೀವಿ, ಆ ನಂಬಿಕೆ ನಮಗಿದೆ. ನಮ್ಮ ಸಮುದಾಯದಲ್ಲಿ ಸಂಗೊಳ್ಳಿ ರಾಯಣ್ಣನಂತವರು, ಹಕ್ಕ ಬುಕ್ಕ ಅಂತವರು, ಚಂದ್ರಗುಪ್ತ ಮೌರ್ಯ ಅಂತವರು, ಇಂತಹ ಬಹಳಷ್ಟು ಶಕ್ತಿಶಾಲಿ ಯುವಕರಿದ್ದಾರೆ. ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಆಗಬೇಕು. ಇದೊಂದು ಪ್ರಾಮಾಣಿಕ ಸಾಮಾನ್ಯ ಸಣ್ಣ ಪ್ರಯತ್ನ. ಈ ಪ್ರಯತ್ನ ಯಶಸ್ವಿ ಆಗಬೇಕು. ಸಂಗೊಳ್ಳಿ ರಾಯಣ್ಣ ನಮ್ಮ ಜೊತೆ ನಿಲ್ಲಿದ್ದಾರೆ. ಯಲ್ಲಪ್ಪ ಹೆಗಡೆಯಂತಹ ಹೋರಾಟಗಾರರು ನಮಗೆ ಬೇಕಾಗಿದೆ, ಅವರ ಮಾರ್ಗದರ್ಶನವು ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿಯೇ ನಾವು ದಾವಣಗೆರೆಯಲ್ಲಿ ಒಂದು ಸಭೆಯನ್ನ ಕರೀತಾ ಇದ್ದೀವಿ, ಆಯೋಜನೆ ಮಾಡ್ತಾ ಇದ್ದೇವೆ. ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಯುವಕರನ್ನ ಗುರುತಿಸಿ ಒಂದು ಸಾಮಾನ್ಯ ಸಭೆ ಮಾಡಿ ಅಲ್ಲಿ ವಿಚಾರ ವಿನಿಮಯ ಮಾಡಿಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ಶ್ರೀ ಕನಕ ಟಿವಿಯ ಮೂಲಕ ಆಗ್ತಾ ಇದೆ. ಯಲ್ಲಪ್ಪ ಹೆಗಡೆಯಂತ ಹೋರಾಟಗಾರರು ಇವತ್ತು ನಮಗೆ ಸ್ಫೂರ್ತಿ ಆಗಬೇಕು, ಯುವಕರಿಗೆ ಸ್ಫೂರ್ತಿ ಆಗಬೇಕು. ನಾವು ಹುಟ್ಟಿದೀವಿ, ತಿಂತೀವಿ, ರಾತ್ರಿ ಮಲ್ಕೊಳ್ತೀವಿ, ಒಂದಿನ ನಾವು ಸಾಯ್ತೀವಿ. ಆದ್ರೆ ಸಾಧನೆ ಯಲ್ಲಪ್ಪ ಹೆಗಡೆ ಜೊತೆನಲ್ಲಿ ನೂರಾರು ಯಲ್ಲಪ್ಪ ಹೆಗಡೆಗಳು ಸೇರಿದಾಗ ಖಂಡಿತವಾಗ್ಲೂ ಸಮುದಾಯದಲ್ಲಿ ಒಂದು ಶಕ್ತಿ ಉತ್ಪಾದನೆ ಆಗುತ್ತೆ. ಆ ಶಕ್ತಿಯಿಂದ ನಾವು ನಮ್ಮ ಗುರಿಯನ್ನ ತಲುಪಬೇಕಾಗುತ್ತೆ. ಹ್ಯಾಟ್ಸ್ ಆಫ್ ಹೇಳ್ತೀವಿ ಯಲ್ಲಪ್ಪ ಹೆಗಡೆ ಅವರ ಹೋರಾಟಗಳಿಗೆ ಹ್ಯಾಟ್ಸ್ ಆಫ್ ಹೇಳ್ತೀವಿ. ಇಂಥವರು ವಿಧಾನಸಭೆಯನ್ನ ಪ್ರವೇಶ ಮಾಡಬೇಕು. ಬೀಳಿಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಒಂದು ಸಂಚಲನ ಮೂಡಿದಂತ ಯಲ್ಲಪ್ಪ ಹೆಗಡೆ ಅವರು ಇತರ ಶಾಸಕರಾಗಬೇಕು. 2028ಕ್ಕೆ ಇವರು ಶಾಸಕರಾಗಬೇಕು. ಇದು ನಮ್ಮೆಲ್ಲರ ಆಸೆನೂ ಹೌದು, ನಮ್ಮೆಲ್ಲರ ಬೇಡಿಕೆನೂ ಹೌದು. ಯಲ್ಲಪ್ಪ ಹೆಗಡೆ ಅಂತವರನ್ನ ನೂರಾರು ಜನರನ್ನ ಹುಟ್ಟು ಹಾಕುವಂತಹ ಶಕ್ತಿ ಇಡೀ ಸಮುದಾಯಕ್ಕೆ ಇದೆ. ಈ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡೋಣ. ಬಂಧುಗಳೇ, ಶ್ರೀ ಕನಕ ಟಿವಿ ಯಾವತ್ತಿಗೂ ಸಹ ಮುಚ್ಚುಮರೆ ಮಾಡೋದಿಲ್ಲ. ಇರುವಂತಹ ವಿಚಾರಗಳನ್ನು ಹೇಳುತ್ತೆ. ಸಮುದಾಯದ ವಿಚಾರಗಳ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೋಸ್ಕರ ಶ್ರೀ ಕನಕ ಟಿವಿ ಇರುವುದು. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಂಧುಗಳಿಗೆ ಹೇಳಿ, ಶೇರ್ ಮಾಡಿ. ಸಂಘಟನೆ ಮಾಡಿ ಅವರ ಸಮಸ್ಯೆಗಳನ್ನ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಜಾರಿಯಾಗಬೇಕಂತ ಹಕ್ಕೊತ್ತಾಯವನ್ನು ಮಂಡನೆ ಮಾಡ್ತೀವಿ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದಿಲ್ಲ. ಅವರೇನು ನುಡಿದಿದ್ರು ಅಂದರೆ 2024 ಮತ್ತು 25ನೇ ಸಾಲಿನ ಬಜೆಟ್ನಲ್ಲಿ
ಕುರಿಗಾಯಿಗಳ ರಕ್ಷಣೆಗೆ ಕಾಯ್ದೆಯನ್ನು ಜಾರಿಗೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಅವರ ಮಾತನ್ನು ಮರೆತಿದ್ದಾರೆ. ಅವರ ಮಾತನ್ನು ಮತ್ತೆ ಅವರ ಗಮನಕ್ಕೆ ತಂದು ನೀವು ಮಾತು ಮರ್ತಿದ್ದೀರಿ, ನುಡಿದಂತೆ ನಡೀರಿ ಅಂತೇಳಿ ಹಕ್ಕೊತ್ತಾಯವನ್ನು ಮಾಡಲಿಕ್ಕೆ ರಾಜ್ಯಾದ್ಯಂತ ಕುರಿಗಾಯಿಗಳ ಸಂಘಟನೆಯನ್ನು ಮಾಡ್ತೀವಿ. ಮತ್ತು ಇನ್ನೊಂದು ಮನವಿ ಏನಿದೆ ಸರ್ಕಾರಕ್ಕೆ ಅಂತಂದರೆ, ನಮ್ಮ ಮನವಿ ಬಾಗಲಕೋಟೆ ಜಿಲ್ಲೆಯನ್ನು ಮಾದರಿಯಾಗಿ ಇಟ್ಟುಕೊಂಡು ಬೇರೆ ಬೇರೆ ಜಿಲ್ಲೆಗಳಿಗೂ ಸಹಿತ ಕುರಿಗಾಯಿಗಳನ್ನ ಗುರುತಿಸಿ ಕುರಿಗಾಯಿಗಳಿಗೆ ಬಂದೂಕು ತರಬೇತಿ ಶಿಬಿರವನ್ನು ನೀಡಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಅವರು ಕುರಿಗಾಯಿಗಳ ಮೇಲೆ ಭಾಳ ವಿಶೇಷ ಕಾಳಜಿ ಹೊಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತಕ್ಕಂಥ ಆಶಾಭಾವನೆ ನಮ್ಮೆಲ್ಲರಲ್ಲಿದೆ. ಏನು ಅಂತಂದರೆ, ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕುರಿಗಾಯಿಗಳನ್ನ ಸಂಘಟನೆ ಮಾಡಿ ಅವರ ಸಮಸ್ಯೆಗಳನ್ನ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಜಾರಿಯಾಗಬೇಕಂತ